ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತಂತಹ ವ್ಯಕ್ತಿಗೆ ಅವಮಾನ ಮಾಡಲಾಗಿದೆ. ನಿಮಗೂಟ ಹಾಕಲ್ಲ, ಎದ್ದು ಹೋಗಿ ಅಂತ ಅವಮಾನ ಮಾಡಿದ್ದಾರೆ. ನೆಲಮಂಗಲದ ಮುಸ್ಲಿಮರ ಮದುವೆಯಲ್ಲಿ ಅಮಾನವೀಯವಾದಂತಹ ವರ್ತನೆ. ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದಲ್ಲಿ ಮದುವೆ ನಡೀತಾ ಇತ್ತು. ಮುಜಾಮಿಲ್ ಪಾಷಾ ಮತ್ತು ಸಾನಿಯಾ ಮದುವೆ ಅದು. ಆ ಮದುವೆಯಲ್ಲಿ ಭಾಗಿಯಾಗಿದ್ದ ರಾಜು ಎಂಬಾತನಿಗೆ ಅವಮಾನ ಮಾಡಿದ್ದಾರೆ ಸಮೀವುಲ್ಲಾ. ಸಂಬಂಧಿಯೊಬ್ಬ ರಾಜುಗೆ ಮದುವೆಗೆ ಆಹ್ವಾನಿಸಿದ್ದ. 26ರಂದು ನೆಲಮಂಗಲ ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು. ಆ ಮದುವೆಯಲ್ಲಿ ತಿಲಕ ಇಟ್ಕೊಂಡು ಊಟಕ್ಕೆ ಕುಳಿತಿದ್ದಕ್ಕೆ ನಿಮ್ಗೆ ಊಟ ಹಾಕಲ್ಲ, ನಿಮ್ಮನ್ನು ಯಾರು ಕರೆದಿದ್ದು, ಹಿಂದೂಗಳಿಗೆಲ್ಲ ನಾವು ಊಟ ಹಾಕಲ್ಲ, ಇಲ್ಲಿಂದ ಎದ್ದು ಹೋಗಿ ಅಂತ ಕಳಿಸಿದ್ದಾರೆ ಸಮೀವುಲ್ಲಾ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರು ರೇ, ಅವ್ರು ಹಿಂದೂ ಜನ ಊಟಕ್ಕಿಕ್ತಿಲ್ಲ ನಡ್ರಿ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಹಾಂ, ಅರ್ಥ ಮಾಡ್ಕೋ. ಯಾರು ಬಂದಿರ್ತಾರೆ ಏನು ರೇ, ಅವ್ರು ಹಿಂದೂ ಜನ ಊಟಕ್ಕಿಕ್ತಿಲ್ಲ ನಡ್ರಿ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಹಾಂ, ಅವ್ರು ಹಿಂದೂ ಜನ ಊಟಕ್ಕಿಕ್ತಿಲ್ಲ ನಡ್ರಿ. ಬರ್ರಿ ಬರ್ರಿ ಬರ್ರಿ, ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಹಾಂ, ಅರ್ಥ ಮಾಡ್ಕೋ. ಯಾರು ಬಂದಿರ್ತಾರೆ ಏನು ಬಂದಿರ್ತಾರೋ ಅರ್ಥ ಮಾಡ್ಕೋ. ನೀವು ಊಟ ಹಾಕೋನು ಬೋರ್ಡ್ ಹಾಕಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ, ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಹಾಂ, ತಪ್ಪಲ್ವಾ ಅದು? ಹಾಂ, ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಹಾಕೋರಿಗೆ ಇದು ಮಾಡೋರಿಗೆ. ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು, ಲೆಕ್ಕ ಹಾಕ್ಕೊಂಡು. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ. ಹಾಂ, ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಅವ್ರು ಹಿಂದೂ ಜನ ಊಟಕ್ಕಿಕ್ತಿಲ್ಲ. ಸರ್, ಮದುವೆಗೆ ಹೋಗಿದ್ದೆ ನಾನು. ನಮ್ಮ ಸಲೂನ್ ಅಂಗಡಿ. ಒಬ್ಬ ಹುಡುಗ ಬಂದುಬಿಟ್ಟು ನಮ್ಮ ಅಕ್ಕನ ಮಗಳದ್ದು ಮದುವೆ ಐತೆ, ಇಸ್ಲಾಂಪುರ ಹುಡುಗ. ಕಟಿಂಗ್ ಮಾಡಿಸ್ಕೊಂಡು ತುಂಬ ದಿವಸದಿಂದ ಇಲ್ಲಿಗೆ ಬರೋನು ಹುಡುಗ. ಕಟಿಂಗ್ ಮಾಡಿಸ್ಕೊಂಡು ಇದು ಮದುವೆ ಐತೆ ಬರ್ರಪ್ಪ ಬಾಲಾಜಿ ಫಾರಮ್ಸಲ್ಲಿ ಬಂದು ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಸರ್, ಬರಬೇಕು ಅಂತ ಹೇಳಿದರು. ನನಗಿಲ್ಲಿ ಪುರ್ಸತ್ತಿಲ್ಲಪ್ಪ, ಬಂದರೆ ನೋಡೋಣ, ಫ್ರೀ ಆದರೆ ಬರ್ತೀನಿ ನಾನು, ಇಲ್ಲಾಂದರೆ ಇಲ್ಲ ಬರಲ್ಲ ಅಂತ ಹೇಳಿದ್ದೆ. ಆಯಿತು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಫ್ರೀ ಆಗಿದ್ನಲ್ಲ, ಸ್ವಲ್ಪ ಫ್ರೀ ಆದೆ. ಫ್ರೀ ಮಾಡ್ಕೊಂಡು ಹೋದೆ ಊಟಕ್ಕೆ. ಕರೆದಿದ್ರು ಅಂತ ಹೋದೆ ಸಮಯ ಊಟಕ್ಕೆ. ಹೋದಾಗ ಅವ್ರು ಏನಂದರು ಅಂದರೆ, ಊಟಕ್ಕೂ ಕುತ್ಕೊಂಡು ರಶ್ ಇತ್ತು, ಮುಯ್ಕೊಡೋಣ ಅಂತೂ ಹೋದೆ. ಊಟ ಮಾಡ್ಕೊಂಡು ಅಂತ ಕುತ್ಕೊಂಡೆ ಅಲ್ಲಿ. ಇಲ್ಲ ಅಲೋ ಇಲ್ಲ, ಹಿಂದೂಗಳು ಯಾರು ನಿಮಗೆ ಮದುವೆಗೆ ಬರ ಹೇಳಿದ್ವು, ಹಂಗೆ ಹಿಂಗೆ ಅಂಥೇಳಿ. ಬಾಲಾಜಿ ಫಾರಮ್ಸ್ ನಮ್ಮ ಹಿಂದೂಗಳ್ದದು ಚೌಟ್ರಿ. ನೋಡಿ ಸ್ವಾಮಿ, ಹಿಂಗೆ ಕಳಿಸ್ಬಿಟ್ರು ನಮ್ಮನ್ನು. ಊಟ ಕೂತಿದ್ದೆ, ಎಬ್ಬರಿಸ್ಬಿಟ್ರು. ವಿಡಿಯೋದೆಲ್ಲ ಐತಲ್ಲ, ಯಾರೋ ಪುಣ್ಯಾತ್ಮ ವಿಡಿಯೋ ಮಾಡಿ ನನಗೆ ತೋರಿಸಿದ್ರು. ಅಯ್ಯಪ್ಪ, ಯಾರು ಎದೇಳ್ರಿ ಮೇಲಕ್ಕೆ, ಏನಕ್ಕೆ ಬಂದಿದ್ದೀರಾ ಇಲ್ಲಿ ನೀವು? ಹಾಂ, ಬೊಟ್ಟೆಲ್ಲ ಇಕ್ಕೊಂಡ್ ಬಂದ್ಬಿಟ್ರೆ ನೀನು ಈ ಕಡೆ, ಏನಕ್ಕೆ ಬಂದಿದ್ದೀಯಾ ನೀನು? ಎಸ್, ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೇನಿದೆ ಘಟನೆ? ಮದುವೆಗೆ ಆಹ್ವಾನಿಸಿ ನಂತರ ಊಟ ಹಾಕಲ್ಲ ಅಂತ ಅವಮಾನಿಸಿದ್ ಯಾಕೆ ಅಂತ?
ಪ್ರತಿಮಾ, ಇನ್ನು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ, ಇನ್ನು ಮುಜಾಮಿಲ್ ಪಾಷಾ ಜೊತೆಗೆ ಸಾನಿಯಾ ಎಂಬುವರ ಮದುವೆ ನಡೀತಾ ಇತ್ತು. ಅಂದ್ರೆ ಇದರಲ್ಲಿ ಮುಜಾಮಿಲ್ ಪಾಷಾ ಅವರ ತಂದೆ ಆಗಿರ್ತಕ್ಕಂತ ಸಮೀವುಲ್ಲಾ ಇರುತ್ತೆ, ಈತ ಏನು ಮದುವೆಯನ್ನ ಮಾಡ್ತಿರ್ತಾನೆ. ಅಲ್ಲಿ ಸಾನಿಯಾ ಅವರ ಸಂಬಂಧಿ ಒಬ್ಬ ಈ ರಾಜು ಎಂಬಾತನ ಅಂಗಡಿಗೆ ಹೋಗಿ ಕಟಿಂಗ್ ಅನ್ನ ಮಾಡಿಸ್ಕೊಂಡಿರ್ತಾನೆ. ಆ ವೇಳೆಗೆ ಅಣ್ಣ, ನಮ್ಮ ಅಕ್ಕನ ಮದುವೆ ಇದೆ, ದಯವಿಟ್ಟು ತಾವು ಬರ್ಬೇಕು ಅಂತ ಹೇಳಿ ಇನ್ವೈಟ್ ಅನ್ನ ಮಾಡಿರ್ತಾನೆ. ಆಗ ಇದೇ ರಾಜು ಎಂಬಾತ ಏನು ಮಧ್ಯಾಹ್ನ 3:30 ಸುಮಾರಿಗೆ ಹೋಗಿ ಊಟನ ಮಾಡ್ಕೊಂಡು ಮುಯ್ಯನ್ನ ಕೊಟ್ಬರೋಣ ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡು ಹೋಗಿರ್ತಾನೆ. ಊಟಕ್ಕೆ ಹೋಗಿ ಕೂತ್ಕೊಂಡಂತ ವೇಳೆಯಲ್ಲಿ ಇದೇ ಏನು ಈಗ ಏನಿದೆ ಅಂದ್ರೆ ಮುಜಾಮಿಲ್ ಪಾಷಾ ತಂದೆ ಏನಿದ್ದಾನೆ, ಈತ ಏಕಾಏಕಿ ಬಂದು ನೀನು ಬಟ್ಟನ್ನ ಕುಂಕುಮವನ್ನ ಇಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀನು ಹಿಂದೂ ಇದೆಯಾ, ನಾವು ಹಿಂದೂಗಳು ಊಟ ಹಾಕಲ್ಲ, ಎದ್ದೋಗು ಅಂತ ಹೇಳಿ ಅಲ್ಲಿ ಅವ್ರನ್ನ ಊಟಕ್ಕೆ ಕುಳಿತಿದ್ದ ಸಂದರ್ಭದಲ್ಲಿ ಆತನನ್ನ ಎದ್ದೇಳಿಸಿ ಹೊರ ಕಳಿಸಿರ್ತಕ್ಕಂಥದ್ದು. ಈ ಘಟನೆ ಸಂಬಂಧ ಆಗಲೇ ಏನು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ ನೆಲಮಂಗಲ ಭಾಗದಲ್ಲಿ. ಈ ರೀತಿಯ ಘಟನೆಗಳು ಆಗ್ಬಾರ್ದು, ಯಾಕಂದ್ರೆ ಹಿಂದೂ ಮುಸ್ಲಿಂ ಅಂತಂದಿರು ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಸದ್ಯ ಈಗ ರಾಜು ಕೂಡ ಅದನ್ನೇ ಕೂಡ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ, ನಮ್ಮ ಅಂಗಡಿಗೆ ಸಾಕಷ್ಟು ಜನ ಹಿಂದೂ ಮುಸ್ಲಿಂ ಎಲ್ಲರೂ ಬರ್ತಾರೆ, ಭೇದ ಭಾವ ಮಾಡೋದಿಲ್ಲ, ಆದ್ರೆ ಈ ರೀತಿ ಕರೆದು ನನಗೆ ಅವಮಾನ ಮಾಡ್ಬಿಟ್ರು, ನನಗೆ ಬಹಳ ನೋವಾಗ್ತಿದೆ ಅಂತ ಹೇಳಿ ಈಗ TV9 ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ.